ಮೈನ್ಕ್ರಾಫ್ಟು ಎಲ್ಲರಿಗೂ ಫೆಮಿಲಿಯರ್ ಆಗಿರೋ ಗೇಮು, ಜೊತೆಗೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಆಡಿರೋಂಥ ಗೇಮು ಮೈನ್ಕ್ರಾಫ್ಟು. ಈ ಮೈನ್ಕ್ರಾಫ್ಟ್ ಗೇಮಲ್ಲಿ ನಾವು ಕ್ರಿಯೇಟಿವ್ ಆಗಿರೋಂಥ ಬಿಲ್ಡ್ಸ್ ಮಾಡ್ಬೋದು, ಜೊತೆಗೆ ಎಂಡರ್ ಡ್ರ್ಯಾಗನ್ನ ಬೀಟ್ ಮಾಡ್ಬೋದು, ಅದಾದಮೇಲೆ ವಾರ್ಡನ್ನು ಕೂಡ ಬೀಟ್ ಮಾಡ್ಬೋದು. ಇನ್ನು ಎಷ್ಟೊಂದು ಥಿಂಗ್ಸ್ ಇದೆ, ಟ್ರೇಡ್ ಗೀಡ್ ಎಲ್ಲ ಮಾಡ್ಬೋದು ಮೈನ್ಕ್ರಾಫ್ಟಲ್ಲಿ. ಸೊ ಇವತ್ತಿನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೈನ್ಕ್ರಾಫ್ಟಲ್ಲಿ ಸರ್ವೈವಲ್ ಸೀರೀಸು. ಸೊ ನಡೀರಿ, ಬೇಗ ತಡ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೆಲ್ಲೋ, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ಆಡ್ತಿದ್ದೀವಿ ಮೈನ್ಕ್ರಾಫ್ಟ್. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಹೊಸಬ್ರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮುಂದೆನೂ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ನಾವು ಮೈನ್ಕ್ರಾಫ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ, ಸರ್ವೈವಲ್ ಸೀರೀಸು. ಸೊ ಈ ವರ್ಲ್ಡ್ ಹೆಸರು ಬಂದ್ಬಿಟ್ಟು ದ ದರ್ಶನ್ ಕಿಂಗ್ಡಮ್ ಅಂತ, ಯಾಕಂದರೆ ಮುಂದೇನೂ ಇದ್ರದ್ದು ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೀರೀಸೇ ಮಾಡಿರ್ತೀನಿ ಫುಲ್ ಪ್ಲೇಲಿಸ್ಟಲ್ಲಿ. ಸರ್ವೈವಲ್ ಸೀರೀಸು ತುಂಬ ಬಿಲ್ಡ್ಸ್ ಮಾಡೋದಿದೆ, ತುಂಬ ವೀಡಿಯೋಸ್ ಕೂಡ ಮಾಡೋದಿದೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಡೀರಿ, ಬೇಗ ತಡ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವತ್ತಿನ ಮಿಷನ್ ಬಂದ್ಬಿಟ್ಟು ನಾವು ಐರನ್ ಆರ್ಮರ್ ಮಾಡೋದು. ಎಸ್, ಫಸ್ಟ್ ವೀಡಿಯೋಲ್ಲೇ ನಮ್ಮ ಟಾರ್ಗೆಟ್ ಐರನ್ ಆರ್ಮರ್ ಇಟ್ಟಿದ್ದೀವಿ. ಸೊ ಬೇಗ ಇವಾಗ ನೋಡ್ಬೋದು, ಮಾತಾಡ್ತಾ ವುಡ್ನ ಕಟ್ ಮಾಡ್ತೀನಿ. ಸೊ ಬೇಗ ನಾನು ವುಡ್ಸ್ನ ಕಲೆಕ್ಟ್ ಮಾಡ್ತೀನಿ, ಆಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಸದ್ಯಕ್ಕೆ ನಾನು ಇಲ್ಲೇ ಎಲ್ಲಾದರೂ ಹತ್ರದಲ್ಲಿ ಎಲ್ಲಾದರೂ ಫುಡ್ ಏನಾದರೂ ಸಿಗುತ್ತಾ ಅಂತ ಹುಡುಕ್ತೇನೆ. ಅದ್ರ ಜೊತೆಗೆ ನೋಡ್ಬೋದು, ಇವಾಗ ನಾನು ಮೈನ್ ಮಾಡಿದ್ದೀನಿ 23 ವುಡ್ ಲಾಗ್ನ. ಇದರಿಂದ ನಾವು ಪ್ಲ್ಯಾಂಕ್ಸಾಗಿ ಕನ್ವರ್ಟ್ ಮಾಡಬೇಕು. ಪ್ಲ್ಯಾಂಕ್ಸಿಂದ ನಾವು ಕ್ರಾಫ್ಟಿಂಗ್ ಟೇಬಲ್ ಮಾಡಿ, ಸ್ಟಿಕ್ ಮಾಡಿ, ನಾವು ಟೂಲ್ಸ್ ಮಾಡ್ಕೊಬೇಕು, ಪಿಕ್ಯಾಕ್ಸು. ಅಲ್ಲಿಂದ ನಾವು ಸ್ಟೋನ್ಗೆ ಅಪ್ಗ್ರೇಡ್ ಆಗಬೇಕು, ಎಲ್ಲ ಬೇಸಿಕ್ ಥಿಂಗ್ಸ್ ಮಾಡಬೇಕು ಇವಾಗ ಬೇಗ, ಯಾಕಂದರೆ ನಾವು ಐರನ್ ಆರ್ಮರ್ ಮಾಡಬೇಕು ಈ ವಿಡಿಯೋಲಿ. ಸೊ ಸ್ವಲ್ಪ ಸ್ಪೀಡ್ ರನ್ ಥರ ಆಡಲೇಬೇಕು. ಸದ್ಯಕ್ಕೆ ನೋಡ್ಬೋದು, ಮಾತಾಡ್ತಾ ನಮಗೊಂದು ವಿಲೇಜ್ ಸಿಕ್ಕಿದೆ. ಸೊ ಈ ವಿಲೇಜು ನನ್ನ ಸೀಡಿಂದ ಅಂತೂ ಹಾಕಿಲ್ಲ ಗೈಸ್, ಅದಾಗದೆ ರ್ಯಾಂಡಮ್ ಆಗಿ ಸಿಕ್ಕಿರೋದು. ಸೊ ಮೈನ್ಕ್ರಾಫ್ಟ್ ಅವರೇ ರ್ಯಾಂಡಮ್ ಆಗಿ ಸ್ಪಾನ್ ಮಾಡಿರೋಂಥ ವಿಲೇಜು. ನಾನು ನಿಮ್ಮ ಜೊತೆನೇ ಬಂದು ಆಡ್ತಿರೋದು. ನಾನಂತೂ ವರ್ಲ್ಡ್ ಎಂಟ್ರು ಒಂದ್ಸಲಿನೂ ಕೂಡ ಆಗಿಲ್ಲ. ಓಕೆ ಗೈಸ್, ಸದ್ಯಕ್ಕೆ ಬೇಗ ಇವಾಗ ಕ್ರಾಫ್ಟಿಂಗ್ ಮುಗಿಸ್ಕೊಳ್ಳೋಣ, ಬೇಗ ಪಿಕ್ಯಾಕ್ಸ್ ಮಾಡೋಣ, ವುಡನ್ ಪಿಕ್ಯಾಕ್ಸ್ನ. ಸದ್ಯಕ್ಕೆ ನಾನು ಯಾಕೆ 20 ಲಾಗ್ ಇನ್ನೂ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಡೌಟ್ ಇರ್ಬೋದು, ಯಾಕಂದರೆ ನಂಗೆ ಅದು ಮುಂದೆ ಸ್ಮೆಲ್ಟಿಂಗ್ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ, ಯಾಕಂದರೆ ಇವಾಗ ನಾವು ಕೋಲ್ ಮೈನ್ ಮಾಡಿದ್ವಿ ಅಂದ್ಕೊಳ್ಳಿ, ಇವಾಗ ಅದು ನಮಗೆ ಟಾರ್ಚಿಗೆ ಬೇಕಾಗುತ್ತೆ ಒಂದೊಂದ್ಸಲಿ ಬೇಕಾದಾಗ. ಸೊ ಅದಕ್ಕೋಸ್ಕರ ನಾನು ಕೋಲ್ ಜಾಸ್ತಿ ಯೂಸ್ ಮಾಡೋದು ಸ್ಮೆಲ್ಟಿಂಗ್ ಮಾಡೋಕ್ಕೆ. ಜಾಸ್ತಿ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ ಕೋಲು. ಸೊ ಅದಕ್ಕೆ ಇವಾಗ ಮಾತಾಡ್ತಾ ನೋಡ್ಬೋದು, ನಾವು ಹೇಬಿಲ್ ಹತ್ರ ಬಂದಿದ್ದೀವಿ. ನೋಡ್ಬೋದು, ಬೇಜಾನ್ ಹೇಬಿಲ್ ಇದೆ. ಸೊ ಫುಡ್ಗಂತೂ ಕಡಿಮೆ ಇಲ್ಲ, ವೀಟ್ ಮಾಡಿ ಬ್ರೆಡ್ಡಾಗಿ ಕನ್ವರ್ಟ್ ಮಾಡ್ಕೊಬೋದು ನಾವು ಕ್ರಾಫ್ಟಿಂಗ್ ಟೇಬಲಿಂದ. ಸೊ ಸದ್ಯಕ್ಕೆ ನೋಡ್ಬೋದು, ಇಲ್ಲಿ ವಿಲೇಜ್ ನೋಡ್ಬೋದು ಗೈಸ್, ಕೇವ್ ಒಳಗಡೆ ಇದೆ ವಿಲೇಜು, ಸ್ವಲ್ಪ ಏನೋ ರೆವಿನ್ ಥರ. ಸೊ ರೆವಿನ್ ಅಂದರೆ ಸ್ವಲ್ಪ ಡೀಪ್ ಇರುತ್ತೆ. ಸದ್ಯಕ್ಕೆ ಕೇವ್ ಥರನೇ ಇದೆ ಸ್ವಲ್ಪ ಇದು ವಿಲೇಜು. ಆದರೆ ವಿಲೇಜ್ ಚೆನ್ನಾಗಿದೆ ಗೈಸ್, ಏನು ಅಬಂಡೆಂಟ್ ಇಲ್ಲ, ಏನೂ ಇಲ್ಲ, ವಿಲೇಜು ಪರವಾಗಿಲ್ಲ. ಸದ್ಯಕ್ಕೆ ಗೋಲಮು ಕೂಡ ಕೆಳಗಡೆ ಇದ್ದ, ನೀವು ಅಬ್ಸರ್ವ್ ಮಾಡಿದ್ರೆ ಹಿಂದೆ. ಸದ್ಯಕ್ಕೆ ಇವಾಗ ಮಾತಾಡ್ತಾ ನಾನು ಕಾಬಲ್ ಸ್ಟೋನ್ ಮೈನ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಬೇಗ ಆದಷ್ಟು ಕಾಬಲ್ ಸ್ಟೋನ್ನ ಮೈನ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ. ಆಲ್ ರೈಟ್ ಗೈಸ್, ಬೇಜಾನ್ ಕಾಬಲ್ ಸ್ಟೋನ್ನ ಮೈನ್ ಮಾಡಿದ್ದೀನಿ. ನೋಡ್ಬೋದು, ಸದ್ಯಕ್ಕೆ 60 ಕಾಬಲ್ ಸ್ಟೋನ್ನ ಮೈನ್ ಮಾಡಿದ್ದೀವಿ. ಬೇಕಾಗುತ್ತೆ ಮುಂದೆ ನಾನು ಏನಾದರೂ ಬ್ರಿಡ್ಜಿಂಗ್ ಎಲ್ಲ ಮಾಡೋದಕ್ಕೆ ಅಂತ ಮೈನ್ ಮಾಡಿದ್ದೀನಿ ಎಕ್ಸ್ಟ್ರಾ ಕಾಬಲ್ ಸ್ಟೋನ್ನ. ಎಕ್ಸ್ಟ್ರಾ ನಾನು ಯಾವಾಗಲೂ ಇಟ್ಕೊಂಡು ಓಡಾಡ್ತೀನಿ ಮೈನ್ಕ್ರಾಫ್ಟಲ್ಲಿ ಬ್ಲಾಕ್ಸ್ ಮೈನ್ ಮಾಡುವಾಗ. ಸದ್ಯಕ್ಕೆ ನೋಡ್ಬೋದು, ಇದೇನೋ ಟಾರ್ಟಾಯ್ಸ್ ಇರಬೇಕು ಗೈಸ್ ಇದು. ಸೊ ಇದು ಹೊಸ ಅಪ್ಡೇಟಲ್ಲಿ ಬಂದಿರೋದು, ಟಾರ್ಟಾಯ್ಸ್ ಥರ ಏನೋ ಇದೆ ನೋಡ್ಬೋದು. ತಡೀರಿ ಒಂದ್ಸಲಿ ಹೊಡೆದು ನೋಡ್ತೀನಿ, ಅಂದರೆ ಹಿಟ್ ಮಾಡಿ ನೋಡ್ತೀನಿ, ನೋಡೋಣ ಏನು ಶೆಲ್ ಒಳಗಡೆ ಹೋಗುತ್ತಾ ಅಂತ. ಸೊ ಅದು ಎಗರುತ್ತಿದೆ ನೋಡ್ಬೋದು, ಕ್ಯೂಟ್ ಆಗಿದೆ. ಆದರೆ ನೋಡೋಕ್ಕಿದು, ತಡೀರಿ ಒಂದ್ಸಲಿ ಇವಾಗ. ಓಕೆ ನೋಡ್ಬೋದು, ಇವಾಗ ನಾನು ಒಂದ್ಸಲಿ ಕ್ಲಿಕ್ ಮಾಡಿದೆ, ನೋಡ್ಬೋದು ಒಳಗಡೆ ಹೊಟ್ಟೋಯ್ತು ಶೆಲ್ ಒಳಗಡೆ. ಓಕೆ, ಇದು ಟಾರ್ಟಾಯ್ಸೇ ಇದು. ಸದ್ಯಕ್ಕೆ ನಮ್ಮ ಹತ್ರ ನೋಡ್ಬೋದು, ಇವಾಗ ಅಪ್ಗ್ರೇಡ್ ಆಗೋಣ ಬೇಕಾ ಸ್ಟೋನ್ಗೆ. ಇಲ್ಲಿ ನೋಡ್ಬೋದು, ಇದು ಯಾವುದೋ ಒಂದು ಮನೆ ಇದೆ ರೈಟ್ ಸೈಡಲ್ಲಿ, ಆ ಮನೆಯೇ ತೊಗೊಳ್ಳೋಣ ನಾವು ಸದ್ಯಕ್ಕೆ. ಅದಕ್ಕೆ ಮುಂಚೆ ಇಲ್ಲಿ ನಾವು ಇವಾಗ ಬೇಗ ಸ್ಟೋನ್ಗೆ ಅಪ್ಗ್ರೇಡ್ ಆಗೋಣ, ಅಂದರೆ ಸ್ಟೋನ್ ಟೂಲ್ಸ್ನ ಮಾಡೋಣ. ನೋಡ್ಬೋದು, ಸ್ವಾಡ್ ಮಾಡಿಕೊಂಡೆ ಮಾತಾಡ್ತಾ ಇವಾಗ
ಪಿಕ್ಯಾಕ್ಸು ಆ್ಯಕ್ಸು ಎರಡು ಕೂಡ ಮಾಡ್ಕೊಂಬಿಟ್ಟೆ ಬೇಗ ಕ್ವಿಕ್ಕಾಗಿ. ಯಾಕಂದರೆ ನಾವು ಇವತ್ತು ಐರನ್ ಆರ್ಮರ್ ಮಾಡಬೇಕು ವೀಡಿಯೋಲಿ, ಸ್ವಲ್ಪ ಸ್ಪೀಡ್ ರನ್ ಥರ ಆಡಲೇಬೇಕು. ಅದಕ್ಕೋಸ್ಕರ ಸದ್ಯಕ್ಕೆ ನೋಡ್ಬೋದು ಇನ್ವೆಂಟ್ರಿನೂ ಕೂಡ ಸ್ವಲ್ಪ ಸೆಟ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಸ್ಮೋಕರು ಕೂಡ ಮಾಡಿಕೊಂಡೆ, ಫರ್ನೇಸು ಕೂಡ ಮಾಡಿಕೊಂಡೆ. ನಾನು ಆಲ್ಮೋಸ್ಟ್ ಆಲು ಸ್ಮೋಕರ್ ಅಂತೂ ಇಟ್ಟಿರ್ತೀನಿ, ಯಾಕಂದರೆ ಅದು ಫುಡ್ ಕುಕ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಬೇಗ ಫುಡ್ ಕುಕ್ ಆಗುತ್ತೆ ಅದರಿಂದ. ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಇಟ್ಕೊಂಡಿರ್ತಾರೆ ಸ್ಮೋಕರ್ನ. ಸದ್ಯಕ್ಕೆ ನೋಡ್ಬೋದು ಬೆಡ್ ತೊಗೊಂಡು ಹೋದೆ, ಆಚೆ ಹೋಗ್ತೀನಿ. ಯಾಕಂದರೆ ಆ ಮನೆಯಲ್ಲೇ ನಾವು ಇಡ್ತೀವಿ ಆಲ್ಮೋಸ್ಟ್ ಅಲ್ಲೂ ನೆಕ್ಸ್ಟು, ಯಾಕಂದರೆ ಆ ಮನೆಯೇ ನಮಗೆ ಸ್ವಲ್ಪ ಹತ್ರ ಇದೆ ವಿಲೇಜ್ಗೆ. ಜೊತೆಗೆ ನಾನು ಐರನ್ ಮೈನ್ ಮಾಡೋಕ್ಕೆ ರೆವಿನು ಮತ್ತು ಕೇವ್ಗೆಲ್ಲ ಹೋಗಲ್ಲ ಗೈಸ್, ಮುಂದೆ ತೋರಿಸ್ತೀನಿ ನಾನು ಎಲ್ಲೋ ಹೋಗ್ತೀನಿ ಐರನ್ ಮೈನ್ ಮಾಡೋಕ್ಕಂತ. ಅದು ಒಂದು ಸ್ವಲ್ಪ ಈಸಿಯೆಸ್ಟ್ ವೇ ಐರನ್ ಮೈನ್ ಮಾಡೋಕ್ಕೆ. ನಾನು ಯಾವಾಗಾದ್ರೂ ಸ್ಪೀಡ್ ರನ್ ಆಡುವಾಗ ಈ ಥರ ನಾನು ಆರಾಮಾಗಿ ಐರನ್ ಮೈನ್ ಮಾಡಬೇಕಂದ್ರೆ ಆ ಜಾಗಕ್ಕೆ ಹೋಗ್ತೀನಿ ಆಲ್ಮೋಸ್ಟ್ ಅಲ್ಲೂ. ಸೊ ನಿಮಗೂ ಕೂಡ ಆ ಜಾಗಕ್ಕೆ ಹೋದರೆ ಆರಾಮಾಗಿ ಐರನ್ ಸಿಗುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲೂ. ಸೊ ಅದು ಮುಂದೆ ತೋರಿಸ್ತೀನಿ. ಸದ್ಯಕ್ಕೆ ಬೇಗ ಇವಾಗ ಎ ಬಿಲ್ನ ಮೈನ್ ಮಾಡೋಣ. ಆಲ್ ರೈಟ್ ಗೈಸ್, ಸದ್ಯಕ್ಕೆ ಬೇಕಾಗಿರೋಷ್ಟು ಹೇಬಿಲ್ನ ನಾನು ಮೈಂಡ್ ಮಾಡಿದೆ. ಸದ್ಯಕ್ಕೆ ನಾನು ನೋಡ್ಬೋದು 23 ಹೇಬಿಲ್ ಬ್ಲಾಕ್ಸ್ನ ಮೈಂಡ್ ಮಾಡಿದ್ದೀನಿ. ಅದರಿಂದ ನಾವು ಬ್ರೆಡ್ಡಾಗಿ ಕನ್ವರ್ಟ್ ಮಾಡಿ ಫುಡ್ಡಾಗಿ ತಿನ್ಬೋದು. ಸೊ ಪ್ಲೇಯರು ಸದ್ಯಕ್ಕೆಲ್ಲ ಯಾರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಬೇಸಿಕ್ ಥಿಂಗೆ. ಸದ್ಯಕ್ಕೆ ಇವಾಗ ಬೆಡ್ನ ಇಲ್ಲಿ ಇಡೋಣ ಗೈಸ್, ಇಟ್ಬಿಟ್ಟು ಮೇಲೆ ಕ್ಲಿಕ್ ಮಾಡಿ ಮಲ್ಕೊಳ್ಳೋಣ, ಯಾಕಂದರೆ ಮೋಪ್ಸ್ ಬರೋ ಟೈಮ್ ಆಯಿತು. ಸೊ ಬೇಗ ಮಲ್ಕೊಳ್ಳೋಣ. A few moments later. ಓಕೆ ಗೈಸ್, ಬ್ರೇಕ್ ಆಗಿರೋ ಅಷ್ಟು ಬ್ರೆಡ್ಡಾಗಿ ಕನ್ವರ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ನ ನಾನು ಚೆಸ್ಟಲ್ಲಿ ಇಟ್ಟಿದ್ದೀನಿ ಇದೇ ಮನೆಯಲ್ಲಿ. ನಾನು ಆವಾಗಲೇ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಈ ಮನೆಯಲ್ಲೇ ಇರ್ತೀವಿ ಅಂದಿದ್ದೆ. ಸೊ ಆ ಮನೇಲಿ ಇದ್ದೀನಿ ಸದ್ಯಕ್ಕೆ, ಟೆಂಪ್ರವರಿ ಬೇಸ್ ಅಂದ್ಕೊಳ್ಳಿ ಇದೆ ಸದ್ಯಕ್ಕೆ. ನೋಡ್ಬೋದು 15 ಹೇಬಿಲ್ ಇಟ್ಟಿದ್ದೀನಿ ಆ ಚೆಸ್ಟಲ್ಲಿ. ಸದ್ಯಕ್ಕೆ ಇವಾಗ ಆಚೆ ಹೋಗೋಣ, ಆಚೆ ಹೋಗ್ಬಿಟ್ಟು ನೋಡೋಣ ಬೇರೆ ಬೇರೆ ಮನೇನ, ಅಂದರೆ ವಿಲೇಜರ್ ಮನೆ ನೋಡೋಣ ಎಲ್ಲೆಲ್ಲಿದೆ ಅಂತ, ಹೆಂಗೆಂಗಿದೆ ಅಂತ ಸದ್ಯಕ್ಕೆ. ಸೊ ಎಲ್ಲ ಕೂಡ ಸ್ಪ್ಲಿಟ್ ಆಗಿದೆ, ಎಲ್ಲ ಯಾವುದು ಜಾಯಿಂಟ್ ಆಗಿಲ್ಲ ಮನೆ. ನೋಡ್ಬೋದು ಎಲ್ಲ ಒಂದೊಂದು ಕಡೆ ಇದೆ ಮನೆ. ಸೊ ಇಲ್ಲಿ ನೋಡ್ಬೋದು ಗೈಸ್ ಡೌನ್ ಕೂಡ ಇದೆ ಒಂದೊಂದು ಮನೆ, ಒಂದೊಂದು ಕೆಳಗಡೆ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ನೀವು ವೀಡಿಯೋಲ್ಲಿ ನೋಡಿರಲ್ಲ, ಸದ್ಯಕ್ಕೆ ಇವಾಗ ತೋರಿಸ್ತೀನಿ ನೋಡ್ಬೋದು. ಇಲ್ಲಿ ಕರೆಕ್ಟಾಗಿ ನೋಡ್ಬೋದು ಇಲ್ಲೊಂದು ಮನೆ ಇದೆ, ಇದ್ರ ಕೆಳಗಡೆ 2 ಮನೆ ಇದೆ. ಸೊ ಯಾವುದು ಕೂಡ ಜಾಯಿಂಟ್ ಆಗಿಲ್ಲ ಇಲ್ಲಿ ಮನೆ. ನೋಡ್ಬೋದು ಅದ್ರ ಕೆಳಗಡೆ ಒಂದು ಮನೆ ನೋಡ್ಬೋದು, ಲೈನಾಗಿ ಒಂದೊಂದು ಏನಂತಾರೆ ಕ್ರಾಸ್ ಆಗಿದೆ ಒಂಥರ ಮನೆ. ಸದ್ಯಕ್ಕೆ ಇದ್ರೊಳಗಡೆ ಹೋಗಿ ಗ್ಲೂಟ್ ಹೊಡೆಯೋಣ, ನೋಡೋಣ ಏನು ಸಿಗುತ್ತೆ ಅಂತ. ಚೆಸ್ಟ್ ಇದೆ ಈ ಮನೇಲಿ. ಸೊ ಆಲ್ಮೋಸ್ಟ್ ಆಲ್ ಎಷ್ಟೊಂದು ಮನೇಲಿ ಚೆಸ್ಟ್ ಇರಲಿಲ್ಲ, ಈ ಮನೇಲೇ ನಾನು ನೋಡಿದ್ದು ಚೆಸ್ಟು. ಯಾಕಂದರೆ ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್, ವಿಲೇಜು ವೈಪ್ ಡಿಫ್ರೆಂಟ್ ಆಗಿದೆ. ಸದ್ಯಕ್ಕೆ ಇವಾಗ ನಾನು ಕೋಲ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬೇಗ ಓಡೋಗ್ತೀನಿ ಗೈಸ್, ಯಾಕಂದರೆ ನಾನು ಇನ್ನೂ ಟಾರ್ಚಾಗಿ ಕನ್ವರ್ಟ್ ಮಾಡಿ ಬೇಗ ಐರನ್ ಮೈನ್ ಮಾಡಬೇಕಾಗುತ್ತೆ. ತುಂಬ ಮಾತುಕತೆ ಆಯಿತು ಈ ವಿಡಿಯೋಲಿ. ಸೊ ಸ್ವಲ್ಪ ಸ್ಪೀಡ್ ರನ್ ಥರ ಆಡ್ತೀನಿ ಇವಾಗ, ಯಾಕಂದರೆ ಬೇಗ ಹರಿ ಮಾಡ್ತೀನಿ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ಐರನ್ ಆರ್ಮರ್ ಮಾಡಬೇಕು ಅಂತ. ಸದ್ಯಕ್ಕೆ ಇವಾಗ ನಾನು ಇಂಟ್ರೋ ಕೊಟ್ಟನಲ್ಲ ಆ ಜಾಗಕ್ಕೆ ಹೋಗ್ತೀನಿ, ಯಾಕಂದರೆ ಅಲ್ಲಿ ಕೋಲ್ ಇದೆ, ತುಂಬ ಕೋಲ್ ಇದೆ. ಸೊ ಅಲ್ಲಿ ಮೈನ್ ಮಾಡ್ಕೊಂಬರೋಣ ಅಂತ. ಸೊ ನಿಮಗೆ ಕೋಲ್ ಮೈನ್ ಮಾಡಿದ್ಮೇಲೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ಸದ್ಯಕ್ಕೆ ಬೇಕಾಗಿರೋ ಅಷ್ಟು ನಾನು ಕೋಲ್ನ ಮೈನ್ ಮಾಡಿದೆ. ಅದ್ರ ಜೊತೆಗೆ ಇವಾಗ ಬೇಗ ಟಾರ್ಚಾಗಿ ಕನ್ವರ್ಟ್ ಮಾಡ್ಕೊತೀವಿ. ನೋಡ್ಬೋದು 12 ಕೋಲ್ನ ಮೈನ್ ಮಾಡಿದೆ, ಅದನ್ನು ಟಾರ್ಚಾಗಿ ಕನ್ವರ್ಟ್ ಮಾಡ್ಕೊಂಡೆ. ನೋಡ್ಬೋದು 12 ಟಾರ್ಚ್ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಯಾಕಂದರೆ ನಾನು ನಿಮಗೆ ಅವಾಗಲೇ ಹೇಳ್ದಂಗೆ ನಾನು ಯಾವುದು ರೆವಿನ್ಗೂ ಹೋಯ್ತಿಲ್ಲ, ಕೇವ್ಗೂ ಕೂಡ ಹೋಯ್ತಿಲ್ಲ. ನಾನು ಬೇರೆ ಥರ ಸ್ಟೈಲಲ್ಲಿ ಮೈನ್ ಮಾಡೋಕ್ಕೆ ಹೋಯ್ತೀನಿ. ಸೊ ನಿಮಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಐರನ್ ಅದಾಗದೇ ಕಾಣಿಸುತ್ತೆ ಗೈಸ್ ಆಲ್ಮೋಸ್ಟ್ ಅಲ್ಲೂ, ಯಾಕಂದರೆ ನಾನು ಮೈನ್ ಮಾಡೋಕ್ಕೆ ಹೋಯ್ತಿರೋದು ಮೌಂಟೇನಲ್ಲಿರೋ ಐರನ್ನು. ಆಲ್ಮೋಸ್ಟ್ ಅಲ್ಲೇ ಸಿಗುತ್ತೆ, ತೋರಿಸ್ತೀನಿ ತಡೀರಿ. ನಿಮ್ಗೆ ಇಲ್ಲೇ 2-3 ಐರನ್ ಇದೆ, ಅದನ್ನು ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಅಂತ ಇದು. ಸೊ ಸದ್ಯಕ್ಕೆ ನೋಡ್ಬೋದು ಕೆಳಗಡೆ ಇಳ್ದೋಯ್ತಾ ಇದೀನಿ. ಇಲ್ಲೂ ಕೂಡ ಕೇವ್ಗಳಿದೆ ಗೈಸ್ ಕೆಳಗಡೆ. ಅದಕ್ಕೆ ಹೇಳಿದ್ದು ನಿಮಗೆ ಕೇವು ಮತ್ತು ವಿಲೇಜ್ ಎರಡು ಮಿಕ್ಸ್ ಆಗಿದೆ ಇದು. ನೋಡ್ಬೋದು ಅಲ್ಲಿ ಮೇಲೆ ಐರನ್ ಇದೆ. ಸೊ ಆ ಥರ ಹೇಳಿದ್ದು ನಾನು, ಮೇಲೇ ಐರನ್ ಆಗಿ ಕಾಣಿಸುತ್ತೆ ಮೌಂಟೇನಲ್ಲಿ. ಆ ಥರ ಐರನ್ಗಳು ಸಿಕ್ಕಿದ್ರೆ ನಮಗೆ ಬೇಗ ಆಗುತ್ತೆ ಪ್ರೋಗ್ರೆಸ್ಸು. ಓಕೆ ಗೈಸ್, ಇಲ್ಲಿ ಗಂಟ ವೀಡಿಯೋ ನೋಡಿದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಯಾಕಂದರೆ ಈ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮುಂದೆನೂ ಬರ್ತಿರುತ್ತೆ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ನಂದು ಇನ್ಸ್ಟಾಗ್ರಾಮಿನ ಲಿಂಕ್ ಇದೆ, ಅದ್ರ ಜೊತೆಗೆ ಡಿಸ್ಕಾರ್ಡ್ದು ಕೂಡ ಲಿಂಕ್ ಇದೆ, ಹೋಗಿ ಜಾಯಿನ್ ಆಗ್ಬೋದು. ಸದ್ಯಕ್ಕೆ ನೋಡ್ಬೋದು ಐರನ್ ಮೈನ್ ಮಾಡೋಕ್ಕೆ ನಾನು ಮೇಲೆ ಹೋಗ್ತೀನಿ, ಸ್ನೋ ಮೈನ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಅದು ಸ್ನೋ ನಮ್ಮನ್ನ ಎಳ್ಕೊಳ್ಳುತ್ತೆ ಅದ್ರ ಮೇಲೆ ಕಾಲಿಟ್ರೆ. ಸೊ ಅದಕ್ಕೋಸ್ಕರ ಸದ್ಯಕ್ಕೆ ನೋಡ್ಬೋದು ಬೇಗ ಮೈನ್ ಮಾಡ್ಕೊಂಡು ಹೋಗ್ತೀನಿ. ನೋಡ್ಬೋದು ಇಲ್ಲಿ 4 ಐರನ್ ಏನೋ ಇದೆ ಅಷ್ಟೇ. ಸದ್ಯಕ್ಕೆ ಬೇಗ ಮೈನ್ ಮಾಡ್ಕೊತೀನಿ, ಆದಷ್ಟು ಐರನ್ನ ಕಲೆಕ್ಟ್ ಮಾಡಿಬಿಟ್ಟು ಸಿಗ್ತೀನಿ.
2,000 years later. ಆಲ್ ರೈಟ್ ಗೈಸ್, ಇಲ್ಲಿ ಎಷ್ಟು ಐರನ್ ಸಿಗುತ್ತೋ ಅಷ್ಟು ಐರನ್ನು ನಾನು ಮೈನ್ ಮಾಡಿದ್ದೀನಿ. ಸದ್ಯಕ್ಕೆ ನನ್ನ ಹತ್ರ ಇವಾಗ ಐರನ್ ಪಿಕ್ಯಾಕ್ಸ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಶೀಲ್ಡ್ ಕೂಡ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ಇಲ್ಲಿಂದ ಕ್ಲಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಯಾಕಂದರೆ ಕೆಳಗಡೆ ಇಳಿಬೇಕಾದ್ರೆ ಮತ್ತೆ ನಾನು ಬ್ಲಾಕ್ಸ್ ಎಲ್ಲ ಮೈನ್ ಮಾಡಬೇಕಾಗುತ್ತೆ. ವಾಟರ್ ಬಕೆಟು ಮಾಡ್ಕೊಂಡಿಲ್ಲ, ನೋಡ್ಬೋದು ಕ್ಲಚ್ ಕೂಡ ಮಾಡಿದೆ, OP ಕ್ಲಚ್ಚು. ಸೊ ನೀರು ಮೇಲೆ ಎಗ್ರಿ ಸದ್ಯಕ್ಕೆ 3 ಐರನ್ ಇದೆ. ವಾಟರ್ ಬಕೆಟ್ ಮಾಡ್ಬೋದಿತ್ತು, ಆದರೆ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಮುಂದೆ ಬೇಕಾಗುತ್ತೆ ಅಂತ. ಸದ್ಯಕ್ಕೆ ನೋಡ್ಬೋದು ಇವಾಗ ನಾನು ಮಲ್ಕೊಳ್ಳೋಕೆ ಹೋಗ್ತೀನಿ ವಾಪಸ್ಸು ಬೆಡ್ ಮೇಲೆ, ಯಾಕಂದರೆ ಮೋಬ್ಸ್ ಬರೋ ಟೈಮ್ ಕೂಡ ಆಗಿದೆ. ಸೊ ನಾವು ಬೇಗ ಹೋಗಿ ಮಲ್ಕೊಬೇಕು, ಯಾಕಂದರೆ ನಿಮಗೆ ನೈಟ್ ಥರ ಕಾಣಿಸ್ತಿರಲ್ಲ, ಯಾಕಂದರೆ ನಾನು ಶೇಡರ್ ಹಾಕಿದ್ದೀನಿ, ಅದಕ್ಕೋಸ್ಕರ ನಿಮಗೆ ನೈಟ್ ಆಗಿರೋದು ಕಾಣಿಸ್ತಿಲ್ಲ. ಸಾಯಂಕಾಲ ಆಯ್ತಿದೆ ಇನ್ನೇನು, ಅದಕ್ಕೆ ಬೇಗ ಹೊಡೀತೀನಿ. ಇವಾಗ ನಮ್ಮ ಮನೆಗೆ ಅಲ್ಲಿದೆ ಟೆಂಪ್ರವರಿ ಬೇಸ್ ನಮ್ಮದು, ಅಲ್ಲೋಗಿ ಮಲ್ಕೊಳ್ಳೋಣ ಅಂತ. ಅದಾದಮೇಲೆ ನೆಕ್ಸ್ಟ್ ದಿನ ನಾವು ಐರನ್ ಮೈನ್ ಮಾಡೋಕ್ಕೆ ಹೋಗೋಣ. ಆದಷ್ಟು ಬೇಗ ಐರನ್ ಆರ್ಮರ್ನ ಮಾಡಿ ಮುಗಿಸೋಣ, ಅದ್ರ ಮುಖಾಂತರ ಈ ವಿಡಿಯೋನು ಕೂಡ ಮುಗಿಯುತ್ತೆ. ಸದ್ಯಕ್ಕೆ ಇವಾಗ ಬೆಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮಲ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಆಗಿದೆ ಇವಾಗ ಮೈನ್ ಕ್ರಾಫ್ಟಲ್ಲಿ. ಸದ್ಯಕ್ಕೆ ಇವತ್ತು ನಾವು ಐರನ್ ಮೈನ್ ಮಾಡೋಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇಲ್ಲೆಲ್ಲೋ ಅಕ್ಕಪಕ್ಕದಲ್ಲಿ ಜಾಂಬಿ ಸೌಂಡ್ಗಳು ಕೇಳಿಸ್ತಿದೆ. ಸೊ ಅದಕ್ಕೋಸ್ಕರ ಮನೆ ಒಳಗಡೆ ಬ್ಲಾಕ್ ಹಾಕ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಸ್ಟ್ರೈಟಾಗಿ ನಾನಲ್ಲಿ ಮೌಂಟೇನ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಐರನ್ ಸಿಗುತ್ತೋ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. One eternity later. ಓಕೆ ಗೈಸ್, ಆಲ್ಮೋಸ್ಟ್ ಆಲ್ ಮೌಂಟೇನ್ ಹತ್ರ ಬಂದುಬಿಟ್ಟು ವಿಲೇಜ್ ಹತ್ರ ಇರೋ ಮೌಂಟೇನೇ ಹುಡುಕಿದ್ದೀನಿ. ಆ ಮೌಂಟೇನ್ಗೆ ಬಂದಿದ್ದೀನಿ. ಸದ್ಯಕ್ಕೆ ಇಲ್ಲಿ ತುಂಬ ಐರನ್ ಸಿಗೋವಂಥ ಚಾನ್ಸಸ್ ಇದೆ, ಯಾಕಂದರೆ ಇದು ತುಂಬ ದೊಡ್ಡ ಮೌಂಟೇನ್ಗಳು. ಸದ್ಯಕ್ಕೆ ತೋರಿಸ್ತೀನಿ ಬನ್ನಿ ನಿಮಗೆ ಐರನ್ ಎಲ್ಲಿ ಸಿಗುತ್ತೆ ಅಂತ. ಆಲ್ಮೋಸ್ಟ್ ಆಲ್ ಇಲ್ಲೇ ಮೇಲೆ ಕಾಣಿಸುತ್ತೆ, ಆ ಐರನ್ನೇ ಮೈನ್ ಮಾಡ್ತಿರೋದು ನಾನು. ಸದ್ಯಕ್ಕೆ ಕೇವ್ಗಂತೂ ಹೋಗೋಕ್ಕೆ ನೋಡೋಲ್ಲ, ಯಾಕಂದರೆ ಅದನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ ಕೇವ್ಗೆ ಹೋದರೆ ಐರನ್ ಅಂತ ಓರ್ನ ಮೈನ್ ಮಾಡೋಕ್ಕೆ. ಸದ್ಯಕ್ಕೆ ನೋಡ್ಬೋದು ಇಲ್ಲೇ ಇದೆ ಆಚೆ. ಸೊ ಬೇಗ ಎಲ್ಲ ಐರನ್ನು ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಗೈಸ್. ಆಲ್ ರೈಟ್ ಗೈಸ್, ತುಂಬಾ ಐರನ್ ಮೈನ್ ಮಾಡಿದ್ದೀನಿ. ಸದ್ಯಕ್ಕೆ ನೋಡ್ಬೋದು 60 ಐರನ್ನ ನಾನು ಮೈನ್ ಮಾಡಿದ್ದೀನಿ. ಅದ್ರ ಜೊತೆಗೆ 10 ಎಮ್ರಲ್ಡ್ ಕೂಡ ಸಿಕ್ತು, ಅದನ್ನು ಕೂಡ ಮೈನ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಂಗಿದ್ರು ನಾನು ಐರನ್ ಪಿಕ್ಯಾಕ್ಸ್ ಮಾಡಿದೆ ಮುಂಚೆನೇ, ಸೊ ಅದಕ್ಕೋಸ್ಕರ ಮೈನ್ ಮಾಡೋಕ್ಕಾಯ್ತು ನನಗೆ ಎಮರಲ್ಡು. ಸದ್ಯಕ್ಕೆ ನೋಡ್ಬೋದು ನಾನು ವಾಪಸ್ ಬೇಸ್ಗೆ ಹೋಗೋಣ ಅಂತ ಇದ್ದೀನಿ, ಅಂದರೆ ವಿಲೇಜ್ ಹತ್ರ ಹೋಗೋಣ ಅಂತ ಇದ್ದೀನಿ. ಅದಕ್ಕೆ ಮುಂಚೆ ನೋಡ್ಬೋದು ಇಲ್ಲಿ ಕತ್ಲಾಗ್ತಿದೆ, ಇನ್ನೇನು ಸಾಯಂಕಾಲ ಆಯ್ತಿದೆ. ನಿಮಗೆ ಶೇಡರ್ ಹಾಕಿರೋದ್ರಿಂದ ಏನೋ ಬೆಳಕಿರಂಗೆ ಕಾಣಿಸ್ತಿದೆ. ಸದ್ಯಕ್ಕೆ ಇನ್ನೇನು ಕತ್ಲಾಯಿತು, ಇಲ್ಲೇ ಮಲ್ಕೊಳ್ಳೋಣ ಅಂತ ಇವಾಗ ನಾನು ನೋಡ್ಬೋದು ಬಿಲ್ಡ್ ಮಾಡ್ತೀನಿ. ಇಲ್ಲೇ ಮೇಲೆ ಬೆಡ್ ಹಾಕ್ಬಿಟ್ಟು ಮಲ್ಕೊಳ್ಳೋಣ ಅಂತ, ಯಾಕಂದರೆ ಕೆಳಗಡೆ ತುಂಬ ಮೋಬ್ಸ್ ಇದ್ದಾರೆ. ಸೊ ನಾವೇನಾದರೂ ಅಲ್ಲೇನಾದರೂ ಮಲ್ಕೊಳಕ್ಕೆ ಹೋದಾಗ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೋದು, ಜೊತೆಗೆ ನಾವು ಮಲ್ಗೋಕ್ಕೂ ಆಗಲ್ಲ, ಅಷ್ಟು ಮೋಬ್ಸ್ ಇದ್ದಾರೆ ಕೆಳಗಡೆ. ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಬಂದ್ಬಿಟ್ಟು ಇಲ್ಲಿ ಬೆಡ್ ಹಾಕಿ ಮಲ್ಗೋಣ ಅಂತ ಸದ್ಯಕ್ಕಿದ್ದೀನಿ. ಆದ್ರೂ ಗೈಸ್ ಐರನ್ನ ಫೈಂಡ್ ಮಾಡಿ ಮೈನ್ ಮಾಡೋಕ್ಕೆ ನನಗೆ ಆಲ್ಮೋಸ್ಟ್ ಆಲ್ 1 hour ಕ್ಲಿಪ್ ಇದೆ. ಸದ್ಯಕ್ಕೆ ನಿಮಗೆ ಎಡಿಟ್ ಮಾಡಿ ಹಾಕಿರೋದು ನಾನು ಈ ಕ್ಲಿಪ್ಸ್ನ, ಬರೀ 2 ನಿಮಿಷ ಕ್ಲಿಪ್ ಏನೋ ಆಯಿತು, ನೀವು ನೋಡಿದ್ರಂಗೆ ಸಾಂಗ್ ಜೊತೆ ಹಾಕಿದ್ದೆ. ಸದ್ಯಕ್ಕೆ ಇವಾಗ ವಾಪಸ್ ನಮ್ಮ ಬೇಸಿಗೆ ಹೋಗೋಣ, ಹೋಗ್ಬಿಟ್ಟು ಅಲ್ಲಿ ಸ್ಮೆಲ್ಟ್ ಮಾಡಬೇಕು ಐರನ್ನ, ಆಮೇಲೆ ಐರನ್ ಆರ್ಮರ್ ಮಾಡೋಕ್ಕಾಗೋದು. ಸದ್ಯಕ್ಕೆ ಅದಕ್ಕೆ ಹೋಯ್ತೀನಿ. ಇವಾಗ ಹೆಂಗಿದ್ರು ಬೆಳಗ್ಗೆ ಆಗಿದೆ, ಅಷ್ಟರಲ್ಲಿ ನೋಡ್ಬೋದು ಹಿಂದೆಯಿಂದ ಇಲ್ಲಿ ವಾರ್ ಮಾಡ್ತಿದ್ದಾರೆ ಇಲ್ಲಿ ಸ್ಕೆಲಿಟನು. ಸೊ ಬೇಗ ಈ ಸ್ಕೆಲಿಟನ್ ಎಲ್ಲ ಸಾಯಿಸ್ಬಿಟ್ಟು ಹೋಗೋಣ ಬೇಸಿಗೆ.
ಆಲ್ ರೈಟ್ ಗೈಸ್, ಇನ್ನೇನು ಬೇಸಿಗೆ ಬಂದುಬಿಟ್ವಿ. ಆಲ್ಮೋಸ್ಟ್ ಅಲ್ಲೂ ನೋಡ್ಬೋದು ಹತ್ರನೇ ಇದ್ದೀವಿ ನಮ್ಮ ಟೆಂಪ್ರವರಿ ಬೇಸ್, ಅಂದರೆ ನಮ್ಮ ಟೆಂಪ್ರವರಿ ಮನೆಗೆ. ಸದ್ಯಕ್ಕಲ್ಲಿ ಹೋಗ್ಬಿಟ್ಟು ನಾವೇನೋ ಐರನ್ ಸ್ಮೆಲ್ಟ್ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ನಮ್ಮದು ಇನ್ವೆಂಟ್ರಿನೂ ಕೂಡ ಸಾರ್ಟ್ ಮಾಡಬೇಕು. ಸ್ವಲ್ಪ ಕರೆಕ್ಟಾಗಿ ಇಟ್ಕೋಬೇಕು ಇನ್ವೆಂಟ್ರಿಯಲ್ಲಿ. ತುಂಬ ಐಟಮ್ಸ್ ಇದೆ ಸದ್ಯಕ್ಕೆ, ಅಂದರೆ ಅಷ್ಟೊಂದಿಲ್ಲ, ಕಡಿಮೆನೇ ಇರೋದು. ಸದ್ಯಕ್ಕೆ ಇದನ್ನೆಲ್ಲ ಬೇಗ ಸಾರ್ಟ್ ಮಾಡೋಣ. ಇಲ್ಲಿ ಬೆಡ್ ಹಾಕ್ದೆ, ಓಕೆ. ಇದ್ರ ಚೆಸ್ಟ್ ಒಳಗಡೆ ಎಮರಲ್ಡ್ ಎಲ್ಲ ಎತ್ತಿಟ್ಟಿರೋಣ, ಸೇಫ್ಟಿಗಿರಲಿ, ಟ್ರೇಡ್ ಮಾಡೋಕ್ಕೆ ಬೇಕಾಗುತ್ತೆ ಮುಂದೆ. ಸೊ ನಮ್ಗೆ ಎಮರಲ್ಡ್ ಸಿಕ್ಕಿರೋದು ಒಳ್ಳೆ ವಿಷಯನೇ. 10 ಎಮರಲ್ಡ್ ಸಿಕ್ಕಿದೆ, ಸಾರಿ 8 ಎಮರಲ್ಡ್ ಸಿಕ್ಕಿದೆ, 10 ಇದೆ. 2 ಎಮರಲ್ಡ್ ಸಿಕ್ಕಿತ್ತು, ಅದೇನಾಯ್ತೋ ಗೊತ್ತಿಲ್ಲ. ಒಟ್ನಲ್ಲಿ 10 ಸಿಕ್ಕಿದ್ದು ನನಗೆ. 2 ಎಮರಲ್ಡ್ ಎಸ್ಬಿಟ್ಟಿದ್ದೀನೇನೋ ಗೊತ್ತಿಲ್ಲ ಇನ್ವೆಂಟ್ರಿಯಲ್ಲಿ. ಸದ್ಯಕ್ಕೆ ಇವಾಗ ನಿಮ್ಮ ಜೊತೆ ಮಾತಾಡ್ಕೊಂಡು ಐರನ್ನ ಸ್ಮೆಲ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಫರ್ನೇಸಲ್ಲಿ. ಸೊ ಬೇಗ ಆ ಐರನ್ನ ಸ್ಮೆಲ್ಟ್ ಮಾಡೋಣ. ಅದ್ರ ಜೊತೆಗೆ ಐರನ್ ಟೂಲ್ಸು ಮತ್ತು ಐರನ್ ಆರ್ಬರ್ ಮಾಡಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. A few moments later. ಓಕೆ ಗೈಸ್, ನೋಡ್ಬೋದು ಸದ್ಯಕ್ಕೆ ನಮ್ಮ ಹತ್ರ 30 ಐರನ್ ಸ್ಮೆಲ್ಟ್ ಮಾಡಿ ಇಕ್ಕಿದ್ವಿ. ಆ ಐರನಲ್ಲಿ ನೋಡ್ಬೋದು ಇವಾಗ ಐರನ್ ಆರ್ಮರ್ ಮಾಡ್ಕೊತಿದ್ದೀನಿ ಬೇಗ. ಅದ್ರ ಜೊತೆಗೆ ನಾವು ನೆಕ್ಸ್ಟು ಐರನ್ ಟೂಲ್ಸ್ ಮಾಡಬೇಕಾಗುತ್ತೆ. ಸ್ವಾಡು ಮತ್ತು ಆ್ಯಕ್ಸು ಮತ್ತು ಶವಲ್ಲು. ಏನು ಸದ್ಯಕ್ಕೆ ಬೇಡ, ಅದು ಫಾರ್ಮಿಂಗಿಗೆ ಬೇಕಾಗುತ್ತೆ, ಮುಂದೆ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಬೇಡ ಅಂತ ಮಾಡಿಲ್ಲ. ನೆಕ್ಸ್ಟು ನಾವು ನೋಡ್ಬೋದು ವಾಟರ್ ಬಕೆಟ್ ಮಾಡಬೇಕು. ಅದಕ್ಕಿಂತ ಐರನ್ ಸ್ಮೆಲ್ಟ್ ಆಗ್ತಿದೆ. ಓಕೆ, ಕರೆಕ್ಟ್ ಟೈಮಿಗೆ 3 ಐರನ್ ಸ್ಮೆಲ್ಟ್ ಆಗಿತ್ತು. ಎತ್ಕೊಂಡು ಇವಾಗ ವಾಟರ್ ಬಕೆಟ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇದ್ರೊಳಗಡೆ ವಾಟರ್ ಕೂಡ ತುಂಬಿಸ್ಕೊಬೇಕು. ಅದಾದಮೇಲೆ ಈ ವಿಡಿಯೋನ ಎಂಡ್ ಮಾಡೋಣ ಔಟ್ರೋ ಮುಖಾಂತರ. ಸದ್ಯಕ್ಕೆ ಇವಾಗ ನೋಡ್ಬೋದು ಇನ್ನೇನು ಕ್ರಾಫ್ಟಿಂಗ್ ಟೇಬಲ್ ಕೂಡ ತೊಗೊಂಡೆ, ನನ್ನ ಹತ್ರ ಇದೆ ಸದ್ಯಕ್ಕೆ. ಆಲ್ ರೈಟ್ ಗೈಸ್, ನಾನು ಫೈನಲಿ ಐರನ್ ಆರ್ಮರ್ನ ಮಾಡಿದ್ದೀನಿ. ಈ ವಿಡಿಯೋಲಿ ಚಾಲೆಂಜ್ ಕೂಡ ಅದೇ ಇತ್ತು, ಐರನ್ ಆರ್ಮರ್ ಮಾಡೋದು. ಸೊ ಅದು ಫೈನಲಿ ಮಾಡಿದ್ದೀವಿ. ಇದ್ರ ಮುಖಾಂತರ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಯಾಕಂದರೆ ಇದೇ ಥರ ಕಂಟೆಂಟ್ ಇರೋ ವೀಡಿಯೋಸ್ಗಳು ಮುಂದೆನೂ ಬರ್ತಿರುತ್ತೆ. ಜೊತೆಗೆ ಕಮೆಂಟ್ ಮಾಡಿ ಹೇಳಿ ನಾನು ಯಾವ್ಯಾವ ಬಿಲ್ಡ್ಸ್ ಮಾಡಬೇಕು ಈ ಸರ್ವೈವಲ್ ಸೀರೀಸಲ್ಲಿ ಅಂತ. ಜೊತೆಗೆ ನಾನು ನೆಕ್ಸ್ಟು ಯಾವ್ಯಾವ ಗೇಮ್ ಆಡಬೇಕು ಅಂತ ಕೂಡ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಫಾಲೋ ಮಾಡಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕಾರ್ಡ್ ಲಿಂಕ್ ಕೂಡ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ ಗೈಸ್. ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಹೌದು ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ ಗೈಸ್.